ಎಲ್ಲಿಗಂತ ನೀವು ಹೇಳಬೇಕು. ನಂಗೆ ಗೊತ್ತಿಲ್ಲ. ಇಲ್ಲಿಗೆ ಹಾಕಿದ್ದು ಉದ್ದೇಶ ಏನು? ಇದೇ ಫಾಲ್ಸ್ ಅಂತ. ಫೇರಿ ಫಾಲ್ಸ್ ನೋಡಿದ್ರ? ಸಾರಿ, ಲಿರಿಲ್ ಫಾಲ್ಸ್. ಓಕೆ, ಇದು ಲಿರಿಲ್ ಫಾಲ್ಸ್. ಓಕೆ, ನೆಕ್ಸ್ಟ್ ಫಾಲ್ಸ್ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಕೇಳಿ ಅವ್ರನ್ನ. ನಾವು ಫೇರಿ ಫಾಲ್ಸಿಗೆ ಹೋಗ್ತಿದ್ದೀವಿ. ಅಲ್ಲೂ ಎಲ್ಲಿದೆ ಇಲ್ಲಿ ಫಾಲ್ಸ್? ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಅದೇ ಇಲ್ಲಿ ಕ್ಲೋಸ್ ಮಾಡೋರು ಗೇಟು. ಇಲ್ಲಯ್ಯ ಅಕ್ಕ ನೋಡಿ ಅಲ್ಲಿಂದ ಹಿಂಗ್ ಇಳಿತವ್ರೆ. ಲಿಫ್ಟಲ್ಲೂ ಅಷ್ಟು ಬೇಗ ಬರಲ್ಲ, ಅಷ್ಟು ಬೇಗ ಬರ್ತದೆ. ಪಾತಗಳು ತುಂಬಾ ತುಂಬಿ ತುಳ್ಕೋದೆಲ್ಲ ನೋಡಿ ಇಲ್ಲಿ ಸ್ವಲ್ಪ ನೀರು ಕಮ್ಮಿ ಅಂತ ಅನಿಸ್ತಿದೆ. ಈ ಟೈಮಲ್ಲಿ ನೀರು ಕಮ್ಮಿನೂ ಇರುತ್ತೆ. ಅದೇ ನಾವಿವಾಗ ಲಿರಿಲ್ ಫಾಲ್ಸ್ನ ಮುಗಿಸ್ಕೊಂಡು ಫೇರಿ ಫಾಲ್ಸ್ ಅಂತ ಹೇಳಿದ್ರು. ಸೊ ಫೇರಿ ಫಾಲ್ಸ್ ಅಂತ ನೋಡೋಕ್ಕೆ ಬಂದ್ವಿ. ಈ ಫಾಲ್ಸ್ ಹೇಗಿದೆ ಅಂತ ತೋರಿಸ್ತೀನಿ ನೋಡು. ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೇ ಫೇರಿ ಫಾಲ್ಸ್. ಲಿರಿಲ್ ಫಾಲ್ಸ್ಗಿಂತ 1 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಸೊ ನನಗೆ ಹೇಳಬೇಕು ಅಂದರೆ ಎರಡೂ ಫಾಲ್ಸ್ಗಿಂತ ಜಾಸ್ತಿ ನೆಮ್ಮದಿ ಕೊಟ್ಟಿದ್ದು ಈ ಗ್ರೀನರಿ. ಯಾಕಂದರೆ ಫಾಲ್ಸ್ ನಾನು ಅಂದ್ಕೊಂಡಿರೋ ಥರ ಎಕ್ಸ್ಪೆಕ್ಟೇಷನ್ಸ್ ಅಷ್ಟು ಇರಲಿಲ್ಲ. ಬಟ್ ತುಂಬ ಕೋಲ್ಡ್ ಇದೆ ಇಲ್ಲಿ, ತುಂಬ ಚಳಿ ಇದೆ. ನೋಡಿ ಈ ಥರ ಇದೆ ವಾಟರ್ ಫ್ಲೋ. ಫೇರಿ ಫಾಲ್ಸ್ ಅಂತ. ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಇಲ್ಲೂ ಇದೆ 90 ರೂಪಾಯಿ. 80 ರೂಪಾಯಿ ತಗೊಳ್ಳಿ. ಚೇಂಜ್ ಇಲ್ಲ. ಫೋನ್ ಪೇ ಇರ್ಕಾ? ಟ್ರಾಫಿಕ್ ಇದೆ ಅಂತ ಕೇಳಿ, ಜಾಸ್ತಿ ಜನ ಇದ್ದಾರೆ ಅಂತ ಕೇಳಿ. ಟ್ರಾಫಿಕ್ ಕಾಣ நிறைய பேர் இருக்காங்களா? ஆமா, 40000 ರೂಪಾಯಿ ಹೊಡಿಗೆ. ಏನಂತೆ? 40000 ಹೋಗಿದೆ ಅಂತ ನೋಡ್ರಿ. ಎಲ್ಲ ನೋಡಿ ಮೋಡ. ಓ ಕರೆಕ್ಟ್ ಅಲ್ಲ? ಇದಕ್ಕೇನು ಹೆಸರಿದೆನಾ ಇದಕ್ಕೆ? ಪಿಲ್ಲರ್ ರಾಕ್. ಓಕೆ, ಸೊ ಇದ್ರ ಹೆಸರು ಪಿಲ್ಲರ್ ರಾಕ್ ಅಂತೆ. ಕೂಕಲ್ಲಿಗೆ ಹೋಗ್ಬೇಕಾದ್ರೆ ಆನ್ ದಿ ವೇ ಸಿಗುತ್ತೆ ಇದು. ತುಂಬ ಜನ ಇದ್ದಾರೆ, ಎಲ್ಲಿಂದ ತೋರಿಸ್ಲಿಕ್ಕೆ ಗೊತ್ತಾಗ್ತಿಲ್ಲ ನಿಮಗೆ. ಬಂದರೆ ವೀಕ್ ಡೇಸ್ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ವೀಕ್ ಡೇಸ್ ತುಂಬ ಚೆನ್ನಾಗಿರುತ್ತೆ, ಜನ ಯಾರೂ ಇರಲ್ಲ. ನಾವು ವೀಕೆಂಡಿಗೆ ಬಂದಿರೋದ್ರಿಂದ ತುಂಬ ಜನ ಇದ್ದಾರೆ. ತುಂಬ ಚೆನ್ನಾಗಿದೆ ಇದು. ಕ್ಯಾಮ್ರಾದಲ್ಲಿ ಹೇಗೆ ಕಾಣುತ್ತೆ ಗೊತ್ತಿಲ್ಲ, ಬಟ್ ಪಿಲ್ಲರ್ ರಾಕ್. ನಾವು ಕೂಕಲ್ಲಿಗೆ ಹೋಗ್ತಿದ್ದೀವಿ ತಾನೇ ಇವಾಗ? ಅಲ್ಲಿ ಹೋಗ್ಬೇಕಾದ್ರೆ ಸಿಗುತ್ತೆ ಇದು. ಸಿಗುತ್ತೆ. ವೀಕ್ ಡೇಸ್ ಬಂದರೆ ಚೆನ್ನಾಗಿರುತ್ತೆ. ಎಲ್ಲ ಪ್ಲೇಸಸ್ ವೀಕ್ಡೇಸೇ ಬರಬೇಕು. ಇಲ್ಲೆಲ್ಲ ತುಂಬ ಮೋಡ ಕವರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಫುಲ್ ಮೋಡನೇ ಇದೆ, ತುಂಬ ಚೆನ್ನಾಗಿದೆ ಈ ಪ್ಲೇಸ್. ಏನು ಬೇಕಟ? ಅದು ಹೆಂಗೆ ಕಾಣಿಸ್ತದೆ? ಜನ ನೋಡಿ ಎಷ್ಟಿದ್ದಾರೆ. ಜನ ನೋಡಿ ಇವತ್ತು ಎಷ್ಟಿದ್ದಾರೆ. ಮಂಜುಮಲ್ ಬಾಯ್ಸ್. ನಿಲ್ಸ್ಲಾ? ಬೇಗ ಟಕ್ಕರಂಗಿಲ್ಲಿ. ಒಬ್ರಿಗೆ 10 ರೂಪಾಯಿ. 6 ಜನ ಇದ್ದೀವಿ, 60 ರೂಪಾಯಿ. ಹೋಗ್ಲಾ? ನಡಿ. ನೋಡಿ ಇಲ್ಲಿ ನಿಮಗೆ ತೋರಿಸ್ತೀನಿ ಜನ ಯಾವ ಥರ ಬರ್ತಿದ್ದಾರೆ ಅಂತ. ತುಂಬ ಜನನೇ ಇದ್ದಾರೆ.
ಅಲ್ಲೋಗೋಣ, ಅಲ್ಲಿ ಕಮ್ಮಿ ಐತೆ. ಅಲ್ಲಿಂದ ಮತ್ತೆ ಅಷ್ಟು ಬರಿಬೇಕು ಇರಿ. ನೀವು ಹೋಗ್ಬಿಡಿ ಫಸ್ಟು. ಗುಣ ಕೇವ್ ಮೂವಿಯಿಂದಾನೇ ತುಂಬಾ ಫೇಮಸ್ ಆಗಿಬಿಟ್ಟಿದೆ ಇದು. ಅದು ಹೋಗ್ಬಾರ್ದು ಈ ಏರಿಯಾಗೆ ಅಂತಾರಲ್ಲ, ಇದೇ ಜಾಗನ ಅದು? ಮೇಲೆ ಹೋಗ್ಬೇಕಾ? ಇದನ್ನ ದಾಟಿ ಹೋಗಿರ್ತಾರಲ್ಲ ಅವರು. ಇಲ್ಲೆಲ್ಲ ಏನಕ್ಕೆ ಹಾಕಿದ್ದಾರೆ ಇದನ್ನ? ಈ ತರ ಹಾಕಿದ್ರು ಏನಾಗುತ್ತೆ ಗೊತ್ತಾ, ಬೈಲ್ ಹತ್ತಿಲ್ಲ ನಿಮಿಷ, ಈ ಗ್ಯಾಪ್ ಅಲ್ಲಿ ನೀನಂತವ್ರು ತೋರ್ಕೊಂಡು ಬಿದ್ದೋಗ್ಬಿಡ್ತಾರೆ. ಈ ಗ್ಯಾಪ್ ಅಲ್ಲಿ ಜಗನ್ ಜಾತ್ರೆ ಆಗಿದೆ. ನಿರುತ್ತರ ಅವ್ರು ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು. ನಾನಲ್ಲ, ಜನ ಜಾತ್ರೆನೆ. ಒಂದೇ ಒಂದು ಕಡೆ ಪೀಸ್ ಆಗಿರೋಕ್ಕಾಗಲಿಲ್ಲ, ಕಿರ್ಚ್ಕೊಂಡು ಸತ್ತೋದ್ರು. ಇವಾಗ ನಮ್ಮ ಕಾಟು ಅವರು ಫೋಟೋ ಕ್ಲಿಕ್ ಮಾಡ್ಕೊಡ್ತಾ ಇದ್ದಾರೆ ಅವ್ರಿಗೆ. ಹೆಂಗೆ ನಮಗೂ ವ್ಲಾಗಿಂಗ್ ಬರುತ್ತಮ್ಮ? ಸೂಪರ್. ನೀವು ಕಾಟು ಅವ್ರು ಫೋಟೋ ಕ್ಲಿಕ್ ಮಾಡ್ಕೊಡ್ತಾರೆ. ಕಾಟು ಅಣ್ಣ ಅವರು ಪಬ್ಲಿಕ್ ಸರ್ವಿಸ್ ಮಾಡ್ಕೊಡ್ತಾಯಿದ್ರು. ಬರ್ತಾ ಇದ್ದಾನೆ ಅಲ್ಲೆಲ್ಲ. ಅವರು ಕಳೆದೋದ್ರೆ ಆಮೇಲೆ ಗುಣಕ್ಕೆ ಅದು ಸ್ಟೋರಿ ಥರ ಆಗ್ಬಿಡುತ್ತೆ. ಕಾಟು ಎಲ್ಲಿ ಕಳೆದೋಯ್ತಾನೆ, ಕಾಟು ಬೇರೆಯವ್ರನ್ನೆಲ್ಲ ಕಳಿಸ್ಬಿಡ್ತಾನೆ. ಬರ್ತದ ನನ್ನ ಮಕ್ಕಳು ಸುಮ್ಮನೆ ಕಿರ್ಚ್ಕೊಂತಾವ್ರ ಅಲ್ಲಿ. ಹಾಯ್ ಅಲ್ಲಿ ನನ್ನ ಫೋಟೋ ಕೊಟ್ಟನ ಗೊತ್ತಾ, ಅಲ್ಲೊಬ್ಬ ಗ್ರೀನ್ ಕಲರ್ ಡ್ರೆಸ್ ಹಾಕಿ ನೋಡಿದ್ರ ಅವ್ನ? ಹಾಂ, ಅದೇ ಹೆಂಗಿದ್ದ ಚೇರಲ್ಲಿ ಕೂತಿದ್ನಲ್ಲ ಅಂತಾನೆ. ಇನ್ನೊಬ್ಬ ಗ್ರೀನ್ ಕಲರ್ ಫುಲ್ ನೋಡಿದೆ ಅವ್ನು ಹೆಂಗ ಜಾತ್ರೆ, ಫುಲ್ ಜಾತ್ರೆ. ನನ್ನ ಮಗ ನನ್ನನ್ನು ಹಾಕ್ತಾನೆ. ಅವನೇನಾದ್ರೂ ನನ್ನ ಬ್ಲಾಗ್ ನೋಡಬೇಕು. ನೀನು ಹೇಳೋದು ಅವ್ನಿಗೆ ಅರ್ಥ ಆಗ್ಬೇಕಲ್ಲ. ಯಾಕಟ ಕಲ್ ತೊಳಿಯಕ? ಇಲ್ಲೆಲ್ಲ ಬಾಕಾಟ ಎಲ್ಲ ನೀರು ಹರಿತಾ ಇರ್ತದ, ಅಲ್ಲಿ ನೋಡೋಣ. ಹೆಂಗ್ ಕಿರ್ಸಿದ್ರೆ ಹೇಳ್ರಿ, ಅಲ್ಲಿ ಹೋಗೋದು ಅವ್ರ ಪಾಪ ಏನೋ. ಹೌದು, ಈ ನನ್ನ ಮಗನಿಂದನೇ ಟ್ರಾಫಿಕ್ ಇತ್ತಲ್ಲಿ. ಎಲ್ಲ ಹೋಗ್ತಿದೀವಿ ಹೇಳಿ ಇವಾಗ? ಏನೋ ಇವು ಇವಾಗ ಎಲ್ಲಿಗೆ ಹೋಗ್ತಾರದ್ ನಾವ್ ಇವಾಗ? ಕೂಕಲ್. ಇನ್ನು ಮೇಲೆ ಹೇಗಿದೆ ಜಾಗ? ತುಂಬಾ ಚೆನ್ನಾಗಿದೆ ಇದು. ಮಲನೆ ಟೆಂಪಲ್ ಕಾಣುತ್ತೆ. ಹಾರ್ಲಿಕ್ಸ್ ಇಟ್ಟಿದ್ದಾರೆ. ಇನ್ನು ಯಾರೂ ಊಟ ಮಾಡಿಲ್ಲ. ಇಲ್ಲೊಂದು ಪ್ಲೇಸ್ ಇದೆ ಅಂತ ನೋಡೋಕ್ಕಂತ ಬಂದ್ವಿ. ಅದು 4 ಗಂಟೆ ಕ್ಲೋಸ್ ಅಂತೆ. ಇದೆ ಮನ್ನವನೂರು. ಇಲ್ಲಿ ಟಿಕೆಟ್ ತಗೋಬೇಕು, 20 ರೂಪಾಯಿ ಟಿಕೆಟಿಗೆ, ಒಬ್ರಿಗೆ 20 ರೂಪಾಯಿ. ಸೊ ಇಲ್ಲಿ ಟಿಕೆಟ್ ತಗೊಂಡು ಹೋಗಬೇಕು. ಬೇಕಾ? ಹಾಯ್ ಏನು ಹೇಳು. ಆ ಮರಿ ಎಷ್ಟು ಮುದ್ದಾಗಿದೆ ನೋಡಿ. ಅಯ್ಯೋ, ಎಷ್ಟಾಗ್ತದೆ? ಇದೊಳ್ಳಿಲ್ಲ, ಅದು ಕವತ್ತೊಂದು ಕಳೆದಕ್ಕೆ ಎದ್ದೊಳ್ತು. ನೋಡಿದು ಏನಿದೆ ಕೇಳಿ ಮೇಲೆ. ನಂಗೆ ತಮಿಳು ವರಾದು ಬೇಬಿ. ಇಲ್ಲೇನೋ ಇದೆ ಅಂತ ಮೇಲೆ ಹತ್ಕೊಂಡು ಬಂದ್ವಿ. ಏನಿದೆ ಇಲ್ಲಿ? ಎಷ್ಟು ಜನ ಇದ್ದಾರೆ? ಹಾ, ಇಲ್ಲಿದೆ ನೋಡಿ. ಓ, ಇಲ್ಲಿಂದ ಈ ಕಡೆ ಸೀನರಿ ನೋಡಿ. ಈ ಕಡೆ ಇಲ್ಲಿಂದ ಹೇಗೆ ಕಾಣಿಸ್ತಿದೆ ನೋಡಿ. ಇವಾಗ ತುಂಬ ಗ್ರೀನರಿ, ಆರಾಮಾಗಿದೆ, ತಂಪು ಗಾಳಿ, ಮಂಜು ಎಲ್ಲ ಮಿಕ್ಸ್.
ಎಲ್ಲ ಓಡ್ತಿದ್ದಾವೆ. ಈಗ ಎಲ್ಲಿ ಹೋಗೋದು ಹೇಳ್ಬಿಡಿ. ಈಗ ಊಟ ಹುಡುಕೋದು ಫಸ್ಟ್. ಇನ್ನೂ ಊಟ ಮಾಡಿಲ್ಲ ನಾವು. ಗಂಟೆ ಎಷ್ಟು? 4:45 5 ಗಂಟೆಗೆ ಊಟ ಹುಡ್ಕೊಂಡು ಹೋದ್ರೆ. ಅಲ್ಲ ವೆಜ್ ಇದೆ, ವೆಜ್ ತಿನ್ನಕ್ ನೀವೇ ರೆಡಿ ಇಲ್ವಲ್ಲ? ಈಗ ಸಂಡೇ ಅಲ್ಲ. ಅಲ್ಲ ಈ ಕುರಿ ಕೊಟ್ರೆ ಈ ಕುರಿನೇ ತಿನ್ನೋ ತರ ಇದ್ದೀರಾ ನೀವೆಲ್ಲ. ಆಯ್ತು, ಇನ್ನೇನು ಚಳಿ ಶುರು ಆಯ್ತು ಇಲ್ಲಿ. ವಾಪಸ್ ಹೋಗೋಣ. ಚೆನ್ನಾಗಿತ್ತಲ್ಲ ಇದು? ಯಾರು ಇಲ್ಲ ಇಲ್ಲಿ. ಇಲ್ಲೇ ಒಂದು ಕ್ಯಾಂಟೀನ್ ಇದೆ. ಈಗ ಊಟಕ್ಕೆ ಬಂದ್ವಿ. ಏನಿದೆ ಕ್ಯಾಂಟೀನಲ್ಲಿ ಗೊತ್ತಿಲ್ಲ. ಮನ್ನಾವನ್ ಅಲ್ಲೆಲ್ಲ ಊಟ ಆಗಿ ಪಾತ್ರೆ ತೊಳಿತಿದ್ದಾರೆ. ಯಾರಂದ್ರು ಅಡುಗೆ ಇದೆ ಅಂತ? ಊಟಕ್ಕೆ ಹೋಗೋಣ ಬನ್ನಿ. ಮಡಿಕೆ ಇಟ್ಟಿದ್ದಾರೆ. ಮಡಿಕೆ ಇದೆ. ನೀರು ಮಡಿಕೆಯಲ್ಲಿ. ಬನ್ನಿ ಎಲ್ಲ ಊಟಕ್ಕೆ. ಎಲ್ಲರಿಗೂ ಅನ್ನ ಹಾಕಿ ಇಟ್ಬಿಟ್ಟಾರ ಪಾಪ. ಲಾಸ್ಟ್ ಇದ್ದಿದ್ದೆಲ್ಲ ಹಾಕ್ತಿದ್ದಾರೆ. ಎಂತ ಚಳಿ, ಕೈಯೆಲ್ಲ ಎಲ್ಲ ತಟ್ಟೆನೂ ಖಾಲಿ ಖಾಲಿ. ಒಳ್ಳೆ ಇತ್ತಲ್ಲ ಊಟ? ಸೂಪರ್. ಆಮ್ಲೆಟ್ ಬಂತು. ನೈಟ್ ನೀನೇ ಓಡಿಸೋದು. ಎಲ್ಲ ಆಯ್ತಾ? ಹೊರಟ್ರ ಬೆಂಗಳೂರಿಗೆ? ಇನ್ನೂ ಇದೆ. ಏನಿದೆ ನೋಡಿಲ್ವಾ ನೀವು? ಗುಣಕ್ಕೆ ಹೋಗಿ ಇವಾಗ ಹೋಗ್ತಿದೀವಿ. ಈಗ ಯಾಕೆ? ಗುಣಕ್ಕೆ ಮತ್ತೆ ಎಲ್ಲ ಪ್ಲೇಸ್ ಮುಗಿಸ್ಕೊಂಡು ಬಂದು ಇವಾಗ ವಾಪಸ್ಸು ನಿನ್ನೆ ಏನು ಸ್ಟೇ ಅಲ್ಲಿದ್ವಿ ಅದೇ ಸ್ಟೇಗೆ ಬಂದಿದ್ದೀವಿ. ಯಾಕಂದರೆ ಇಲ್ಲಿ ಕಾಫಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ಕುಡಿದ್ಬಿಟ್ಟು ಬೆಂಗಳೂರಿಗೆ ಹೋಗೋದು ಅಷ್ಟೇ. ಎಷ್ಟು ಪ್ಲೇಸ್ ಆಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಗ್ರೇವಿ ಇರುತ್ತೆ, ಸೆಮಿ ಗ್ರೇವಿ. ಈಗ ಊಟಕ್ಕೆ ಬಂದು ಮೆನು ಮುಂದಿಟ್ಕೊಂಡು ಕಬಾಬ್ ಇದ್ರೆ ಕಬಾಬ್ ಹೇಳಿ. ಇಲ್ಲ ಗ್ರೇವಿ ಟೈಪ್ ಯಾವ್ದಾರು. ಇಲ್ಲ ಇಲ್ಲ ಗ್ರೇವಿ ಟೈಪ್ ಕಬಾಬ್ ಬಿಟ್ಬಿಟ್ಟು ಗ್ರೇವಿ ಟೈಪ್ ಯಾವ್ದಾರು ಹೇಳ್ರಿ. ಅಲ್ಲ ಚಿಕನ್ ಅಲ್ಲ ಬಿರಿಯಾನಿ ಜೊತೆ ಏನಾದ್ರು ಹಾಕೊಳ್ಳೋದು ಆ ಥರ ಏನಾರು ಹೇಳ್ಬಿಟ್ಟು ಅಷ್ಟೇ. ಫೈನಲಿ ಬೆಂಗಳೂರಿಗೆ ಬಂದಿದ್ದೀವಿ, ರೀಚ್ ಆದ್ವಿ ಇವಾಗ. ಸೊ ಕೊಡೈಕೆನಾಲಲ್ಲಿ ನಾನು ಎಷ್ಟು ಪ್ಲೇಸಿಗೆ ಹೋಗಿದ್ದೀನಿ ಅಷ್ಟೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಾದರೂ ಹೋಗೋರಿದ್ದರೆ, ಪ್ಲ್ಯಾನ್ ಮಾಡೋರಿದ್ದರೆ ಅವರಿಗೆ ಯೂಸ್ ಆಗಲಿ ಅಂತ ಅಷ್ಟೇ.